ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವರಾಜ. ಇವತ್ತಿನ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತ ಹೇಳಿದ್ರೆ, ಈ ಶ್ರಮ್ ಕಾರ್ಡು ಯಾವ ಥರ ಅಪ್ಲೈ ಮಾಡೋದು ಆನ್ಲೈನಲ್ಲಿ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ಈಗ ಈ ಶ್ರಮ್ ಕಾರ್ಡಿಗೆ ಯಾರೆಲ್ಲ ಅರ್ಹರಾಗಿದ್ದಾರೆ, ಅದಕ್ಕೆ ಯಾವ ದಾಖಲಾತಿಗಳು ಬೇಕು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ, ಹಾಗೆ ಹೊಸ ಈ ಶ್ರಮ್ ಕಾರ್ಡ್ ಅಪ್ಲೈ ಮಾಡೋದು ಯಾವ ಥರ ಅಂತೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ. ಓಕೆನಾ. ಈಗ ಮೊದಲೇದಾಗಿ ಯಾರೆಲ್ಲ ಅಪ್ಲಿಕೇಶನ್ನ ಹಾಕ್ಬೋದು ಅಂತೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಾನು ಈಗ ಒಂದು ಲೀಸ್ಟ್ನ ತೋರಿಸ್ತಿದ್ದೀನಿ. ಸೊ ಇಲ್ಲಿ ಲೀಸ್ಟಲ್ಲಿ ನಿಮಗೆ ಎಲ್ಲ A to Z ಬಂದಿದೆ ಸ್ನೇಹಿತರೆ. ಫಾರ್ಮರ್ಸ್ ಆಗಿರ್ಬೋದು, ಪ್ಲಂಬರ್ಸು, ನಮ್ಮ ಎಲೆಕ್ಟ್ರಿಕಲ್ಸು, ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು, ಅದರಲ್ಲಿ ನಾನಾ ಥರ ವಿಧವಾದ ಜಾಬ್ ಡಿಸ್ಕ್ರಿಪ್ಷನ್ಸ್ನಲ್ಲಿ ಇದಾವೆ ನೋಡಿ ಸ್ನೇಹಿತರೆ. ಇದೆಲ್ಲ ಲೀಸ್ಟಲ್ಲೇ ತೋರಿಸ್ತಾ ಇದ್ದೀನಿ. ಓಕೆನಾ. ನೀವು ಕುಕ್ಕಿಂಗ್ ಆಗಿರ್ಬೋದು, ಇಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಓಕೆನಾ. ಇವೆಲ್ಲ ಲೀಸ್ಟಲ್ಲಿ ಇರುತ್ತೆ. ಸೊ ಇದನ್ನು ಲೀಸ್ಟ್ನ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ. ಓಕೆನಾ. ಇಲ್ಲಿ ನೋಡ್ತಾ ಇರ್ಬೋದು ಅಗ್ರಿಕಲ್ಚರು, ಆಮೇಲೆ ಸ್ವೈಪರು, ಟಾಯ್ಲೆಟ್, ಒಟ್ಟು ಕನ್ಸ್ಟ್ರಕ್ಷನ್ ಆಫ್ ಹೌಸು ಅಂದರೆ ಮನೆ ಕಟ್ಟೋರು ಆಗಿರ್ಬೋದು, ಗೋಡೆ, ಆಮೇಲೆ ಫುಡ್ ಇಂಡಸ್ಟ್ರಿನಲ್ಲಿ ಎಲ್ಲ ಇದೇ ಥರ ಬರುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ನಿಮಗೆ ಯಾವುದು ಇರುತ್ತೋ ಸೊ ಅದನ್ನು ನೆಕ್ಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅಪ್ಲಿಕೇಶನ್ ಹಾಕಬೇಕಾದ್ರೆ. ಓಕೆನಾ. ಬನ್ನಿ ಸ್ನೇಹಿತರೆ. ಈಗ ESI ಮತ್ತು PF ಯಾರೆಲ್ಲ ಕಟ್ತಾ ಇದ್ದಾರೋ ಸೊ ಅವ್ರಿಗೆ ಈ ಶ್ರಮ್ ಕಾರ್ಡು ಬರೋದಿಲ್ಲ ಸ್ನೇಹಿತರೆ. ಓಕೆನಾ. ಈಗ ನೀವು ಗೂಗಲಲ್ಲಿ ಈ ಶ್ರಮ್ ಕಾರ್ಡ್ ಅಂತೇಳಿ ಸರ್ಚ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಓಕೆನಾ. ಈ ಶ್ರಮ ಕಾರ್ಡ್ ಅಂತೇಳಿ ಸರ್ಚ್ ಕೊಡಿ ಸ್ನೇಹಿತರೆ. ಸರ್ಚ್ ಕೊಡ್ತಿದ್ದೀನಿ ನಾನು ಕೂಡ ಗೂಗಲಲ್ಲಿ. ಓಕೆ. ಎಂಟ್ರಿ ಮಾಡಿದಾಗ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು, ಮೊದಲೇ ಫಸ್ಟ್ ಆಪ್ಷನ್ ಬರುತ್ತಲ್ಲ ಸ್ನೇಹಿತರೆ, ಈ ಶ್ರಮ್ ಅಂತ ಓಮದಿಲ್ಲ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟ್ಗೆ ಈ ಶ್ರಮ್ ಪೇಜ್ಗೆ ಬರ್ಬೋದು ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ರಿಜಿಸ್ಟರ್ ಆನ್ ಈ ಶ್ರಮ್ ಅಂತ ಇದೆಯಲ್ಲ, ಟೋಟಲಿ ಫ್ರೀ ಆಗಿರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಓಕೆನಾ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ನೋಡ್ಬೋದು ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್ ಅಂತ ಓಪನ್ ಆಗಿದೆ. ಓಕೆನಾ. ಸೆಲ್ಫ್ ರಿಜಿಸ್ಟ್ರೇಷನ್ನು ಇಲ್ಲಿ ಎಂಟರ್ ಮೊಬೈಲ್ ನಂಬರ್ ಅಂದರೆ ಇವಾಗ ಆಧಾರ್ ಕಾರ್ಡಲ್ಲಿ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಎಂಪ್ಲಾಯಿ ಪ್ರಾವಿಡೆಂಟ್ ಫಂಡು ಇರಬಾರ್ದು, ಹಾಗೆ ESI ಇನ್ಶೂರೆನ್ಸ್ ಕೂಡ ಇರಬಾರ್ದು ಅಂತ ಹೇಳ್ತಾರೆ ಸ್ನೇಹಿತರೆ. ಓಕೆನಾ. ಸೊ ಇಲ್ಲಿಗೆ ನಾನು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಓಕೆನಾ. ಇವಾಗ ನಿಮ್ಮ ಹತ್ರ ಇರುವಂತಹ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ. ಆಧಾರ್ ಕಾರ್ಡಲ್ಲಿರುವಂತಹ ಮೊಬೈಲ್ ನಂಬರು. ಈಗ ನಾನು ಒಂದು ಆಧಾರ್ ಕಾರ್ಡಲ್ಲಿರುವಂತಹ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊಂಡಿದ್ದೀನಿ. ಓಕೆನಾ. ಎಂಟ್ರಿ ಮಾಡಿದ ನಂತರ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ ಸ್ನೇಹಿತರೆ, ಅದನ್ನು ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಸೈಡ್ಗೆ ಇದೆ. ಓಕೆ. ಅದನ್ನು ಫುಲ್ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಆಪ್ಷನ್ಸು ಎಸ್ ಅಂತ ಕೊಟ್ಟಾಗ ನಿಮ್ಗೆ ಇಲ್ಲಿ ಆಪ್ಷನ್ ಬರೋದಿಲ್ಲ ಸ್ನೇಹಿತರೆ. ಯಾಕಂದರೆ ಇಲ್ಲಿ ನೋಡ್ಬೋದು, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ರಿಜಿಸ್ಟ್ರಿಂಗ್ ಆ್ಯಸ್ ಎನ್ ಮೆಂಬರ್ ಆಫ್ EPF ಆರ್ ESI ಅಂತೇಳಿ ಬರುತ್ತೆ. ಸೊ ನೋ ಅಂತ ಕೊಟ್ಟಾಗ ನಿಮಗೆ ಇಲ್ಲಿ ಸೆಂಡ್ OTP ಮೇಲೆ ಬರುತ್ತೆ ಸ್ನೇಹಿತರೆ. ನೋಡೋದಾ. ಓಕೆ. ಸೊ ನಾನು ಈಗ OTPನ ಸೆಂಡ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಈಗ ಮೊಬೈಲ್ ನಂಬರಿಗೆ OTP ಬಂದಿದೆ ಸ್ನೇಹಿತರೆ. ಆ OTPನ ಈಗ ಎಂಟ್ರಿ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ. OTPನ ಎಂಟ್ರಿ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ಟು ಬ್ಲೋ ಆಗುತ್ತೆ. ಓಕೆನಾ. ಓಕೆ. ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಎರರ್ ಆಗೋ ಥರ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ. ಓಕೆನಾ. ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ, ಅದು ರಾಂಗ್ ಎಂಟ್ರಿ ಮಾಡಿದ್ದೀನಿ ಸ್ನೇಹಿತರೆ ಬೇಕಂತಲೇ. ಓಕೆನಾ. ಈಗ ಕರೆಕ್ಟಾಗಿ OTPನ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆನಾ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ. ಓಕೆನಾ. ಈಗ OTP ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನಿಮಗೆ ಆಧಾರ್ ನಂಬರ್ ಕೇಳುತ್ತೆ. ಓಕೆನಾ. ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಯಾರು ಈ ಶ್ರಮ್ ಕಾರ್ಡ್ನ ಹಾಕಬೇಕು ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣ್ತಾ ಇದೆಯಲ್ಲ, ಸೊ ಕ್ಯಾಪ್ಚರ್ ಕೋಡ್ನ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ. ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಸೈಡಿಗೆ ಅಗ್ರಿ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಆಪ್ಷನ್ ಇದೆಯಲ್ಲ ಸ್ನೇಹಿತರೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ. ಕ್ಲಿಕ್ ಮಾಡಿಕೊಂಡಾಗ ನಿಮ್ಗೆ ಈ ಥರ ರಿಜಿಸ್ಟ್ರೇಷನ್ ಫಾರಮ್ ಓಪನ್ ಆಗುತ್ತೆ ಸ್ನೇಹಿತರೆ. ಓಕೆನಾ. ನಾನು ಇಲ್ಲಿ ನೋಟ್ ಅಂತ ಇದೆಯಲ್ಲ ಸ್ನೇಹಿತರೆ, NCO ಕೋಡ್ಸ್ ಹ್ಯಾವಿಂಗ್ ಬೀನ್ ಚೇಂಜ್ಡ್ ಆನ್ 25/11/2021 ಪ್ಲೀಸ್ ಕ್ಲಿಯರ್ ದಿ ಅಂತ ಇರುತ್ತೆ. ಸೊ ಇದನ್ನು PDF ಫೈಲಲ್ಲಿ ಬರುತ್ತೆ ಸ್ನೇಹಿತರೆ. ನಾನು ಅದನ್ನು ಡೌನ್ಲೋಡ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಮೊದಲೇ ತೋರಿಸಿದ್ನಲ್ಲ ಸ್ನೇಹಿತರೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತೇಳಿ. ಸೊ ಇದನ್ನು ಕೋಡ್ ಕೂಡ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಓಕೆನಾ.
ನೀವು ಇದರಲ್ಲಿ ಯಾವುದು ನಿಮಗೆ ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ, ಜಾಬ್ ಡಿಸ್ಕ್ರಿಪ್ಷನ್ ಏನು, ಜಾಬ್ ರೋಲ್ ಯಾವುದು ಅಂತೇಳಿ ನೀವು ಅದರಲ್ಲಿ ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಈಗ ಇದನ್ನೆಲ್ಲ ಮತ್ತೆ ಇನ್ನೊಂದು ಸಾರಿ ಪ್ಲೇ ಮಾಡ್ತಾ ಇದ್ದೀನಿ. ಓಕೆನಾ, ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ. ಅದರಲ್ಲಿ ನಿಮ್ದು ಯಾವುದಾದ್ರೂ ಇರ್ಬೋದು, ಅದನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಫಾರ್ಮರ್ಸ್ ಆಗಿರ್ಬೋದು, ಇಲ್ಲ ಕ್ಯಾಬ್ ಡ್ರೈವರ್ಸ್ ಆಗಿರ್ಬೋದು, ಆಮೇಲೆ ಕುಕ್ಕರ್ಸ್ ಆಗಿರ್ಬೋದು, ಕುಕ್ಕಿಂಗ್ ಮಾಡೋದಾಗಲಿ, ಪ್ಲಂಬರ್ಸ್ ಎಲ್ಲ ಬರುತ್ತೆ ಸ್ನೇಹಿತರೆ. ಓಕೆನಾ, ಇದರಲ್ಲಿ ನೀವು ಎಲ್ಲ ಯಾವುದಾದ್ರೂ ಅರ್ಜಿನ ಸಲ್ಲಿಸ್ಕೊಳ್ಬೋದು ಸ್ನೇಹಿತರೆ ಅಪ್ಲಿಕೇಶನ್ ಆಗಬೇಕಾದ್ರೆ. ಓಕೆನಾ, ಇಲ್ಲಿ ಡಿಸ್ಕ್ರಿಪ್ಷನ್ ಕೋಡ್ ಕೂಡ ಬರುತ್ತೆ. ಸೊ ಅದನ್ನು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಅಪ್ಲಿಕೇಶನ್ ಹಾಕಬೇಕಾದ್ರೆ. ಓಕೆನಾ, ಈಗ ಇದನ್ನು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಓಕೆ, ಈಗ ಟೋಟಲು 15 ಪೇಜಸ್ಸು ಕ್ಲೋಸ್ ಮಾಡ್ತಾಯಿದ್ದೀನಿ. ಓಕೆನಾ, ಈಗ ನಾನು ನೆಕ್ಸ್ಟು ರಿಜಿಸ್ಟ್ರೇಷನ್ ಫಾರ್ಮು ನೆಕ್ಸ್ಟು ಓಪನ್ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ. ಓಕೆ, ರಿಜಿಸ್ಟ್ರೇಷನ್ ಫಾರ್ಮಿಗೆ ಬಂದಿದ್ದೀನಿ. ಸೊ ಇದನ್ನು ನೋ ಅಂತ ಕೊಡಿ ಸ್ನೇಹಿತರೆ. ಓಕೆನಾ, ನೋ ಅಂತ ಕೊಡಿ. ನೋ ಅಂತ ಕೊಟ್ಟಾಗ ನಿಮಗೆ ಇಲ್ಲಿ ಕೆಳಗಡೆ ಪ್ರೈಮರಿ ಆಕ್ಯುಪೇಷನ್ ಅಂತ ಇದೆ, ಅಂದರೆ ಇಲ್ಲಿ NCO ಅಂತ ಇದೆಯಲ್ಲ, ಸೊ ಲೀಸ್ಟಲ್ಲಿ ನೋಡಿದ್ರಲ್ಲ, ಸೊ ಅದನ್ನು ಸರ್ಚ್ ಕೊಡಿ ಸ್ನೇಹಿತರೆ. ಓಕೆನಾ, ನಾನೀಗ ನಂಬರ್ಸ್ ಎಂಟ್ರಿ ಮಾಡೋಕ್ಕೆ ಹೋದರೆ ಬರೋಲ್ಲ ಸ್ನೇಹಿತರೆ. ಈಗ ಯಾಕಂದರೆ ಅಗ್ರಿಕಲ್ಚರ್ ಅಂತ ಎಂಟ್ರಿ ಮಾಡ್ತಾಯಿದ್ದೀನಿ. ಓಕೆ, ಇಲ್ಲಿ ಕೆಳಗಡೆ ಸ್ಲೋ ಆಗುತ್ತೆ. ಲೇಬರ್ ಅಗ್ರಿಕಲ್ಚರ್ ಅಂದರೆ ನಾನೀಗ ಒಂದು ಫಾರ್ಮರ್ಸ್ನ ಅಪ್ಲಿಕೇಶನ್ ಹಾಕ್ತಾಯಿದ್ದೀನಿ. ಸೊ ಹಂಗಾಗಿ ಬರ್ತಾಯಿದೆ ಸ್ನೇಹಿತರೆ. ಈಗ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತೇಳಿ ಕೇಳ್ತಾಯಿದ್ದೆ. ಸೊ ನಾನು ಇಲ್ಲಿ 12 ಇಯರ್ಸ್ ಅಂತ ಹಾಕಿದ್ದೀನಿ. ಸೊ ನಿಮಗೆ ಎಷ್ಟು ವರ್ಷ ಇರುತ್ತೆ ಅಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಹಾಕಿ. ಓಕೆನಾ, ಆಮೇಲೆ ಸೆಕೆಂಡ್ರಿ ಆಕ್ಯುಪೇಷನ್ ಅಂತ ಕೇಳುತ್ತೆ. ಓಕೆನಾ, ಸೇಮ್ ನಾವು ಇವಾಗ ಫಾರ್ಮರ್ಸ್ ಅಂತ ಅಗ್ರಿಕಲ್ಚರ್ ಅಂತ ಎಂಟ್ರಿ ಮಾಡೋಕೆ ಹೋದರೆ ನಿಮಗೆ ಅಲ್ಲಿ ಬರೋಲ್ಲ ಸ್ನೇಹಿತರೆ. ಓಕೆನಾ, ಅಗ್ರಿಕಲ್ಚರ್ ಅಂತ ಕ್ಲಿಕ್ ಮಾಡಿದಾಗ ಬೋತ್ ಆರ್ ನಾಟ್ ಸೇಮ್ ಅಂತ ಇರ್ಬೇಕು, ಅಂದರೆ ಎರಡು ಸೇಮ್ ಇರಬಾರ್ದು ಸ್ನೇಹಿತರೆ. ಅದು ಕೂಡ ಡಿಫ್ರೆನ್ಸ್ ಆಗಿರ್ಬೇಕಾಗತ್ತೆ. ನೋಡ್ಬೋದು, ಪ್ರೈಮರಿ ಆಕ್ಯುಪೇಷನ್ ಆ್ಯಂಡ್ ಸೆಕೆಂಡ್ರಿ ಆಕ್ಯುಪೇಷನ್ ಶುಡ್ ನಾಟ್ ಬಿ ಸೇಮ್, ಅಂದರೆ ಎರಡು ಒಂದೇ ಥರ ಇರಬಾರ್ದು. ಓಕೆನಾ, ಸೊ ನಾನು ಈಗೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ಲೇಬರ್ ಅಂತ ಹಾಕ್ತೀನಿ ಸ್ನೇಹಿತರೆ. ಓಕೆನಾ, ಲೇಬರ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ಕೆಳಗಡೆ ಬರುತ್ತೆ ಪ್ಲಾಂಟೇಷನ್ ಅಂತಂದರೆ. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ಗೆ ಇಲ್ಲಿ ಸರ್ಟಿಫಿಕೇಟ್ ಕೇಳುತ್ತೆ. ಓಕೆನಾ, ನೀವು ಅದನ್ನು ಅಪ್ಲೋಡ್ ಮಾಡಿದರೂ ನಡೆಯುತ್ತೆ, ಅಪ್ಲೋಡ್ ಮಾಡಿಲ್ಲ ಅಂದರೂ ಕೂಡ ನಡೆಯುತ್ತೆ ಸ್ನೇಹಿತರೆ. ಓಕೆನಾ, ಯಾವುದೇ ಥರ ಸರ್ಟಿಫಿಕೇಟ್ ಇಲ್ಲಾಂದರೂ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಓಕೆನಾ, ನೆಕ್ಸ್ಟ್ ಇಲ್ಲಿ ಹೌ ಡಿಡ್ ಯು ಹ್ಯಾವ್ ಅಕ್ಯೂರ್ಡ್ ಸ್ಕಿಲ್ಸ್, ಅಂದರೆ ನೀವು ಯಾವ ಥರ ಸ್ಕಿಲ್ನ ಇದೆ ಅಂತ ತಿಳ್ಕೊಳ್ಳಿ. ನಾನು ಓನಾಗಿ ಮಾಡಿದ್ದೀನಿ ಸ್ನೇಹಿತರೆ ಅಂತೇಳಿ ಆಗ್ತಾಯಿದ್ದೀನಿ. ನೆಕ್ಸ್ಟು ಸಬ್ಜೆಕ್ಟ್ ಸ್ಕಿಲ್. ಓಕೆ, ಲರ್ನಿಂಗ್ ಆನ್ ಜಾಬ್. ಓಕೆ, ಸೆಲ್ಫ್ ಲರ್ನಿಂಗು ಅದೇ ಥರ. ಆಮೇಲೆ ಟು ರಿಸೀವಿಂಗ್ ಫಾರ್ಮಲ್ ಟೆಕ್ನಿಕಲ್ ಟ್ರೈನಿಂಗ್ ಅಂತ ಹೇಳಿಬಿಟ್ಟು ಸೇವ್ ಅನ್ನು ಕಂಟಿನ್ಯೂ ಅಂತ ಕೊಡಿ ಸ್ನೇಹಿತರೆ. ಓಕೆನಾ, ಸೇವ್ ಅಂತ ಕಂಟಿನ್ಯೂ ಕೊಟ್ಟಾಗ ನಿಮಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ ಸ್ನೇಹಿತರೆ. ಅಂದರೆ ನೀವು ಯಾರ್ದು ಅರ್ಜಿ ಸಲ್ಲಿಸ್ತೀರೋ ಅವರ ಒಂದು ಬ್ಯಾಂಕ್ ಅಕೌಂಟ್ ನಂಬರು ಮತ್ತು IFSC ಕೋಡು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಓಕೆನಾ, ಈಗ ಬನ್ನಿ ಸ್ನೇಹಿತರೆ, ನಾನು ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ನೀವು ಕೂಡ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರು ಹಾಗೆ IFSC ಕೋಡ್ ಎಂಟ್ರಿ ಮಾಡಿಕೊಂಡು ಸರ್ಚ್ ಮಾಡಿ ಸೇವ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಇಲ್ಲಿ ನಾನು ಈಗ ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಕ್ಲಿಯರಾಗಿ ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆನಾ, ಓಕೆ, ಈಗ ಬ್ಯಾಂಕ್ ಅಕೌಂಟ್ ನಂಬರ್ ಎಂಟ್ರಿ ಮಾಡಿಕೊಂಡ ನಂತರ ನೆಕ್ಸ್ಟ್ ಕೆಳಗಡೆ ಕನ್ಫರ್ಮ್ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಇದೆ. ಸೊ ಹಂಗೆ ಆದರೆ ಮೇಲುಗಡೆ ಏನು ಅಕೌಂಟ್ ನಂಬರ್ ಕರೆಕ್ಟಾಗಿ ಎಂಟ್ರಿ ಮಾಡಿದ್ರಲ್ಲ, ಸೊ ಅದೇ ರೀತಿಯಾಗಿ ಇಲ್ಲಿ ಕೂಡ ನೀವು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟು ಅಕೌಂಟ್ ಹೋಲ್ಡರ್ ನೇಮ್, ಅಂದರೆ ಪಾಸ್ಬುಕ್ಕಲ್ಲಿ ಏನು ಪ್ರಿಂಟ್ ಆಗಿದೆ ಸೊ ಅದೇ ರೀತಿಯಾಗಿ ಇಲ್ಲಿ ನೀವು ನಿಮ್ಮ ಒಂದು ಹೆಸರನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಕೆಳಗಡೆ ಏನು ಕಾಣ್ತಾ ಇದೆ, ಲುಕ್ ಅಪ್ ಫಾರ್ IFSC ಕೋಡ್, ಅಂದರೆ ಸೊ ನಿಮ್ಮ ಒಂದು ಪಾಸ್ಬುಕ್ಕಲ್ಲಿ IFSC ಕೋಡು ಪ್ರಿಂಟ್ ಆಗಿರುತ್ತೆ. ಸೊ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಸರ್ಚ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ. ಓಕೆನಾ, ಸೊ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಬ್ರ್ಯಾಂಚ್ ನೇಮು ಹಾಗೆ ಬ್ಯಾಂಕ್ ನೇಮು ಆಟೋಮೆಟಿಕ್ ಫೆಚ್ ಆಗುತ್ತೆ. ನೆಕ್ಸ್ಟ್ ಸೇವ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡಿಕೊಂಡಾಗ ನೆಕ್ಸ್ಟ್ ಇಲ್ಲಿ ನಿಮಗೆ ಪ್ರಿವ್ಯೂ ಆರ್ ಸೆಲ್ಫ್ ಡಿಕ್ಲರೇಷನ್ ಓಪನ್ ಆಗುತ್ತೆ. ಸೊ ನಿಮ್ಮ ಒಂದು ನೇಮು, ಡೇಟ್ ಆಫ್ ಬರ್ತು, ಪರ್ಸನಲ್ ಡೀಟೇಲ್ಸು ಶೋ ಆಗುತ್ತೆ. ಅದೇ ರೀತಿಯಾಗಿ ನೀವು ನಾಮಿನಿ ಯಾರನ್ನ ಹೆಸರು ಆ್ಯಡ್ ಮಾಡಿದರೋ ಸೊ ಅದು ಕೂಡ ತೋರಿಸುತ್ತೆ. ಆಮೇಲೆ ಅಡಿಷ್ನಲ್ ಅಡ್ರೆಸ್ಸು, ಕ್ವಾಲಿಫಿಕೇಷನ್ನು, ಆಕ್ಯುಪೇಷನ್ನು, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಸೊ ಇಲ್ಲಿ ನಿಮಗೆ ಐ ಅಗ್ರಿ ಅಂತ ಟಿಕ್ ಮಾಡಿಕೊಂಡು ಸೊ ಸಬ್ಮಿಟ್ ಅಂತಿದೆಯಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡ ನಂತರ ನೆಕ್ಸ್ಟು ನಿಮಗೆ ನಿಮ್ಮ ಒಂದು UAN ಇ-ಶ್ರಮ್ ಕಾರ್ಡ್ ಅಕೌಂಟು ಜನ್ರೇಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು. ಸೊ ಈ ರೀತಿಯಾಗಿ ನಿಮಗೆ ಇ-ಶ್ರಮ್ ಕಾರ್ಡ್ ಜನ್ರೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಡೌನ್ಲೋಡ್ UAN ಕಾರ್ಡ್ ಅಂತ ಬರುತ್ತಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮಗೆ UAN ಇ-ಶ್ರಮ್ ಕಾರ್ಡು ನಿಮ್ಮ ಒಂದು PDF ಅಲ್ಲಿ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಓಕೆನಾ, ಸೊ ನೋಡಿದ್ರಲ್ಲ ಸ್ನೇಹಿತರೆ,
ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇ ಶ್ರಮ್ ಕಾರ್ಡ್ ಅಪ್ಲಿಕೇಶನ್ನ ಹಾಕುವುದು ಯಾವ ರೀತಿ ಅಂತ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ. ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಎಲ್ಲ ವಾಟ್ಸಪ್ ಗ್ರೂಪ್ಗಳಿಗೆ ತಪ್ಪದೇ ಶೇರ್ ಮಾಡಿ ಸ್ನೇಹಿತರೆ. ತುಂಬ ಧನ್ಯವಾದಗಳು.